ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಜಮಾನ್ರೆ ಹೇಳಿ. ಗುರುಗಳು ಶಿಷ್ಯಂದ್ರು ಬರ್ತಿದ್ದಾರೆ. ಕಾಲ್ ತೊಳ್ಕೊಳ್ಳೋಕೆ ಹೊರಗಡೆ ನೀರಿಟ್ಟಿದ್ಯಾ? ಮರ್ತ್ಬಿಟ್ಟೆ ಯಜಮಾನ್ರೆ. ಹೋಗಿಡು. ಇದೇನಿದು, ಮಾವ ಕೂಡ ಇವತ್ತು ಗಡಿಬಿಡಿ ಮಾಡ್ತಿದಾರಲ್ಲ. ಗುರುಗಳಂದ್ರೆ ಯಾರು? ಏನ್ ಕೌಸಲ್ಯ, ಭಯ ಆಗ್ತಿದ್ಯಾ? ಗುರುಗಳ ಮೇಲೆ ಎಲ್ಲ ಭಾರನೂ ಹಾಕಿದ್ಮೇಲೆ ಇನ್ಯಾಕೆ ಭಯ ಹೇಳು? ತೀರ್ಮಾನ ಏನೇ ಆಗಿದ್ರು ನಾವು ಪಾಲಿಸ್ಬೇಕು ಅಷ್ಟೇ. ಗುಡ್ ಮಾರ್ನಿಂಗ್ ಮಾವ. ಮನೆಗೆ ಯಾರು ಬರ್ತಿದ್ದಾರೆ? ಇವತ್ತು ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ನಲ್ಲಮ್ಮ. ಗುರುಗಳು ಈಗ ಪರಿಹಾರನ ಕಳಿಸ್ತಾ ಇದ್ದಾರೆ. ಅವ್ರೇನೇ ಹೇಳಿದ್ರು ಅದೇ ನಮಗೆ ಶಾಸನ. ನಾವು ಅದಕ್ಕೆ ತಲೆ ಬಾಗ್ಲೇಬೇಕಾಗತ್ತೆ. ಈ ಗುರುಗಳಂದ್ರೆ ಯಾರು? ಅವ್ರು ಹೇಗೆ ಪರಿಹಾರ ಕೊಡ್ತಾರೆ? ಯಾರು? ಏನು ಗುರುಗಳು ಯಾರು ಅನ್ನೋದನ್ನ ಯೋಚಿಸ್ತಾ ಇದೆಯಾ? ಅವರು ನಿನ್ನಂತ ಊಸ್ರುವಳ್ಳಿಗಳನ್ನ ಕಣ್ ಮುಚ್ಕೊಂಡೇ ಕಂಡುಹಿಡಿಯೋಷ್ಟು ಸಮರ್ಥರು. ನಿನ್ನಂತ ನಕಲಿ ವ್ಯಕ್ತಿಗಳು ಸೃಷ್ಟಿ ಮಾಡೋ ಸಮಸ್ಯೆನ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಪರಿಹಾರ ಮಾಡೋಂಥ ದೈವಾಂಶ ಸಂಭೂತರು. ಇವಾಗ ಆ ಗುರುಗಳೇ ಈ ಮನೆಗೆ ಸೊಸೆ ಆಗೋ ಅರ್ಹತೆ ಯಾರಿಗಿದೆಯೋ ಅದ್ರ ಸಂದೇಶನ ನಮಗೆ ಕಳಿಸ್ಕೊಡ್ತಾರೆ. ಅವರು ಯಾವಾಗಲೂ ನಿಜಾನೇ ಹೇಳೋದ್ರಿಂದ, ನಿಜವಾದ ಸೊಸೆ ನಾನೇ ಆಗಿರೋದ್ರಿಂದ ಅವ್ರು ಖಂಡಿತ ನನ್ನ ಹೆಸರನ್ನೇ ಬರೆದು ಕಳಿಸ್ತಾರೆ. ನಿನ್ನೆಯಿಂದನೂ ಇವಳಿಗೆ ಇಷ್ಟೊಂದು ನಂಬಿಕೆ ಹೇಗೆ ಬಂತು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಇದೆ ನನ್ನ ನಂಬಿಕೆ. ಮಾವ ಅವ್ರ ಮಾತನ್ನ ಚಾಚು ತಪ್ಪದೆ ಪಾಲಿಸೋದ್ರಿಂದ ನೀನು ನಕಲಿ ಅಂತ ಗೊತ್ತಾಗಿ ಹೊರಗೆ ಹಾಕ್ಬಿಡ್ತಾರೆ. ಮನೆಯಿಂದ ಹೋಗೋಕೆ ಸಿದ್ಧವಾಗಿರು. ಈಗ ಅವ್ರು ನನ್ನ ಡೂಪ್ಲಿಕೇಟ್ ಅಂತ ಹೇಳಿದ್ರೆ ನನ್ನ ಕ್ಯಾರೆಕ್ಟರ್ ಕ್ಲೋಸಾ? ಟೆನ್ಷನ್ ಆಗ್ತಿದ್ಯಾ? ಮಾಡ್ಕೋಬೇಡ. ನೀನು ನಾನು ಹೇಳ್ದಾಗ್ಲೇ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಹೋಗಿದ್ದಿದ್ರೆ ಈ ಟೆನ್ಷನ್ನೇ ಇರ್ತಾ ಇರಲಿಲ್ಲ. ಇವಾಗ ನೋಡು, ಕುತ್ತಿಗೆ ಹಿಡಿದು ಆಚೆ ತಳ್ಳಿಸ್ಕೊಳ್ಳೋ ಪರಿಸ್ಥಿತಿ ತಂದ್ಕೊಂಡಿದ್ಯಾ. ತುಂಬಾ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ಯಾ ಶ್ರವಂತಿ. ನಿನ್ನ ನೋಡ್ತಿದ್ರೇನೆ ಪಾಪ ಅನ್ನಿಸ್ತಿದೆ. ಬನ್ನಿ. ಕೌಸಲ್ಯ, ದೇವಾಂಶ್, ವೈದೇಹಿ, ಬಂದ್ಬಿಟ್ರು. ನೀನ್ ಹೊರಡೋ ಸಮಯನೂ ಬಂತು. ಆದ್ರೆ ಖಂಡಿತವಾಗ್ಲೂ ನನ್ನ ಹೆಸರು ಇರಲ್ಲ. ಹೌದು, ಅದ್ರಲ್ಲಿ ಖಂಡಿತ ನನ್ನ ಹೆಸರೇ ಇರುತ್ತೆ. ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು? ಏನೇ ಮಾಡಿದ್ರು ಅವರು ನನಗೆ ಸ್ವಂತ. ಗುರುಗಳು ಹೇಗಿದ್ದಾರೆ? ಆರೋಗ್ಯವಾಗೇ ಇದ್ದಾರೆ. ಅವರೇ ಬರಬೇಕಾಗಿತ್ತು, ಆದ್ರೆ ದೀಕ್ಷೆಯಲ್ಲಿರೋದ್ರಿಂದ ಬರಲಿಲ್ಲ.
ವೈದೇಹಿ ಒಬ್ಬಳೆ ದೇವಾಂಶನ ಏಕೈಕ ಪತ್ನಿ. ಯಜಮಾನ್ರೆ, ನಿಮ್ಮ ಪ್ರೀತಿ ಗೆಲ್ಲುತ್ತೆ ಅಂತ ನನಗೆ ಗೊತ್ತಿತ್ತು. ಹೇಳ್ದೆ ಅಲ್ವಾ ಅಪ್ಪ, ಆ ದೇವ್ರು ನನಗೆ ಅನ್ಯಾಯ ಮಾಡಲ್ಲ. ಹಾಗಾದ್ರೆ ನಾನು ಹೊರಡ್ತೀನಿ ದಶರಥ ರಾಮ್ ಅವರೇ. ಫಲಹಾರ ತಗೊಂಡು ಹೊರಡಿ. ಗುರುಗಳು ದೀಕ್ಷೆಯಲ್ಲಿದ್ದಾರೆ, ಎಲ್ಲರೂ ಉಪವಾಸ. ಗುರುಗಳ ಸಂದೇಶನ್ ಮಾತ್ರ ನೀವು ಚಾಚು ತಪ್ಪದೆ ಪಾಲಿಸಿ. ಆಗ್ಲಿ, ಪಾಲಿಸ್ತೀವಿ. ನಾನು ಹೋಗಿ ಬರ್ತೀನಿ. ಇದೇನಿದು, ಗುರುಗಳು ಬೇರೆ ತರ ಸೊಲ್ಯೂಷನ್ ಕೊಡ್ತಾರೆ ಅನ್ಕೊಂಡ್ರೆ ವೈದೇಹಿ ಮಾತ್ರನೇ ಸೊಸೆ ಅಂತ ವೈದೇಹಿ ಪರವಾಗಿ ಬರದ್ ಕಳ್ಸಿದಾರಲ್ಲ. ಹಾಗಾದ್ರೆ ಶ್ರವಂತಿ ಪರಿಸ್ಥಿತಿ ಏನು? ಶ್ರವಂತಿ ಕತ್ತಿಗೆ ದೇವಾಂಶ್ ಹಾಕಿರೋ ತಾಳಿಗೇನ್ ಬೆಲೆ? ಅಷ್ಟಕ್ಕೂ ಇದು ತಾಳಿನೇ ಅಲ್ಲ. ಅವ್ರು ಹಾಕಿರೋದಂತೂ ಖಂಡಿತ ಅಲ್ಲ. ಎಲ್ಲದಕ್ಕಿಂತ ಮಿಗಿಲಾಗಿ ಈ ಶ್ರವಂತಿ ಈ ಮನೆ ಸೋದರ ಸೊಸೆನೇ ಅಲ್ಲ. ಏನು ಮತ್ತೆ ಕತೆನ ಮೊದ್ಲಿಂದ ಶುರು ಮಾಡ್ತಿದ್ಯಾ? ಶ್ರವಂತಿನೇ ಸೋದರ ಸೊಸೆ ಅಂತ ಎಲ್ಲಾ ಸಾಕ್ಷಿಗಳೂ ಇದೆ. ಇಲ್ಲ ಅಂತ ಹೇಳಿ ಪ್ರೂವ್ ಮಾಡಕ್ ಹೋಗಿ ಕೊನೆಗ್ ನೀನು ಸೋತ್ ಹೋದೆ. ಹೌದು, ನಾನು ನಿರೂಪಿಸೋದಕ್ಕೆ ಆಗ್ಲಿಲ್ಲ. ಆದ್ರೆ ಈಗ ಗುರುಗಳೇ ಇರೋ ಸತ್ಯನ್ ತಿಳಿಸಿದಾರಲ್ಲ. ಗುರುಗಳು ನೀನ್ ದೇವಾಂಶ್ ಹೆಂಡತಿ ಅಂತ ಬರ್ದಿದ್ದಾರೆ ಹೊರತು ಶ್ರವಂತಿ ಈ ಮನೆ ಸೋದರ ಸೊಸೆ ಅಲ್ಲ ಅಂತ ಹೇಳಿಲ್ವಲ್ಲ. ಹೇಳೋ ಅವಶ್ಯಕತೆ ಇಲ್ಲ ಅಕ್ಕ. ಆದ್ರೆ ಮೊದಲನೇ ಮಾತಲ್ಲೇ ಎರಡನೇ ಮಾತಿಗೂ ಕೂಡ ಅರ್ಥ ಇದೆ. ಹೇಳಿ ಮಾವ, ಆ ಕಾಗದದಲ್ಲಿ ಏನ್ ಬರ್ದಿದೆ? ವೈದೇಹಿ ಒಬ್ಳೆ ದೇವಾಂಶ್ಗೆ ಏಕೈಕ ಪತ್ನಿ ಅಂದ್ರೆ ನಾನ್ ಮಾತ್ರನೇ ಅವ್ರಿಗೆ ಹೆಂಡತಿ ಅಂತ, ಶ್ರವಂತಿ ಅಲ್ಲ. ಅಂದ್ರೆ ಅವ್ರಿಗೂ ಶ್ರವಂತಿಗೂ ಚಿಕ್ಕ ವಯಸ್ಸಲ್ಲಿ ಮದ್ವೆ ಆಗಿಲ್ಲ ಅಂತ. ಅಂದ್ರೆ ಏನ್ ಅರ್ಥ? ಅಷ್ಟಕ್ಕೂ ಶ್ರವಂತಿ ಈ ಮನೆಗೆ ಸೋದರ ಸೊಸೆನೇ ಅಲ್ಲ. ಅರ್ಥ ಆಗ್ತಿದ್ಯಾ? ಹೌದು, ವೈದ್ಯ ಹೇಳಿದ್ ನಿಜಾನೇ. ಅವಳ ಹತ್ರ ಆಧಾರ ಇತ್ತು ಅಂತ ಸುಮ್ಮನಾದ್ವೆ ಹೊರತು ಅವಳು ನಮ್ಮ ಅತ್ತೆ ಮಗಳು ಅಂತಾಗ್ಲಿ ನನ್ನನ್ನು ಮದುವೆ ಆಗಿರೋಳು ಅಂತಾಗ್ಲಿ ಯಾವತ್ತೂ ಅನ್ಸಿಲ್ಲ ನನಗೆ. ವೈದೇಹಿ ಅವತ್ತಿಂದ ಹೇಳ್ತಾನೆ ಇದ್ದಾಳಪ್ಪ, ಆದರೆ ನಾವೇ ನಂಬಿಲ್ಲ. ಇವತ್ತು ಪ್ರೂವ್ ಆಯ್ತಪ್ಪ.
ಇವಳು ನಿಮ್ಮ ತಂಗಿ ಮಗಳಲ್ಲ. ಏನು ಏನೆಲ್ರು ಹಾಗೆ ನೋಡ್ತಿದ್ದೀರಾ? ನಾನೇನ್ ಡೂಪ್ಲಿಕೇಟ್ ಅಲ್ಲ, ನಿಜ. ಆದ್ರೂ ನಾನೇನ್ ಸೋದರ ಸೊಸೆ ಅಂತ ಹೇಳಿಲ್ವಲ್ಲ. ಸಾಕ್ಷಿಗಳು ನೋಡಿ ನೀವೇ ಹೇಳಿದ್ರಿ. ನನ್ನ ಹತ್ರ ಇರೋ ಸಾಕ್ಷಿಗಳು ಒರಿಜಿನಲ್ ಅಂದ್ಮೇಲೆ ನಾನು ಒರಿಜಿನಲ್ಲೇ ತಾನೆ. ಬಾಯ್ ಮುಚ್ಚು. ಇನ್ನೂ ಸುಳ್ಳುಗಳನ್ನ ನಿಜ ಮಾಡೋದಕ್ಕೆ ಹೋಗ್ಬೇಡ. ಮರ್ಯಾದೆಯಿಂದ ನೀನ್ ಯಾರು, ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳು. ನಾನು ಹೇಳ್ತಿರೋದೇ ನಿಜ. ನಾನು ಶಾಂತಾದೇವಿ ಮಗಳು, ದಶರಥ್ ರಾಮ್ ಅವರ ಸೋದರ ಸೊಸೆ, ದೇವಾಂಶ್ ಹೆಂಡ್ತಿ ನಾನು. ಇನ್ನೊಂದು ಮಾತು ಮಾತಾಡಿದ್ರೆ ಕೊಂದು ಹಾಕ್ಬಿಡ್ತೀನಿ. ನೀನೇ ನನ್ನ ತಂಗಿ ಮಗಳಾಗಿದ್ರೆ ಗುರುಗಳಿಂದ ಈ ಪತ್ರ ಬೇರೆ ರೀತಿನೇ ಬರ್ತಾ ಇತ್ತು. ಯಾರನ್ನ ಮೋಸ ಮಾಡಬೇಕು ಅಂತ ನೋಡ್ತಿದ್ಯಾ? ನೀನ್ ಮೋಸ ಮಾಡೋದಕ್ಕೆ ನಮ್ ಕುಟುಂಬನೇ ಸಿಕ್ಕಿದ್ದ. ಅಷ್ಟಕ್ಕೂ ಯಾರೇ ನೀನು? ಸೋದ್ರು ಸೊಸೆ ಅಂತ ಯಾಕೆ ಸುಳ್ಳು ಹೇಳ್ಕೊಂಡ್ ಬಂದಿದ್ಯಾ? ಏನ್ ಬೇಕು ನಿನ್ಗೆ? ಮೋಸ ಮಾಡಿದಾಳೆ ಅಂತ ಗೊತ್ತಾದ್ಮೇಲೂ ಕೂಡ ಕರುಣೆ ಯಾಕೆ ತೋರಿಸ್ತಿದ್ಯಾ ಕೌಸಲ್ಯ? ಈ ತರ ಪಾಪಿಗಳನ್ನ ಮನೆಯಲ್ಲಿ ಒಂದು ಕ್ಷಣ ಕೂಡ ಇರೋದಕ್ಕೆ ಬಿಡಬಾರ್ದು. ತಳ್ಳಿ ಹೊರಗಡೆ. ಕರೆಕ್ಟಾಗಿ ಹೇಳಿದ್ರಿ ಮಾವ. ಇವಳಂತ ಮೋಸಗಾರ್ತಿಗೆ ನಮ್ಮನೇಲಿ ಜಾಗ ಇಲ್ಲ. ನಡಿಯೇ, ನಡಿ. ಬಿಡೆ. ಹೋಗಿ ಈಗ್ಲಾದ್ರೂ ಒಳ್ಳೆ ಬುದ್ಧಿ ಕಲಿ. ಇದೆಲ್ಲ ಕನ್ಸ. ಆದ್ರೆ ಇದೇ ನಿಜ ಆದ್ರೆ ಏನ್ ಮಾಡೋದು? ಮಿನಿಸ್ಟರ್ ಅಂಕಲ್ ಫೋನ್ ಸ್ವಿಚ್ ಆಫ್ ಆಗಿದೆಯಲ್ಲ. ಏನ್ ಮಾಡೋದಿವಾಗ? ಗುರುಗಳೇ, ದಶರಥ ರಾಮ್ ಅವ್ರ ಮನೆಗೆ ಹೋಗ್ತಿದ್ದೀನಿ. ಹುಷಾರು. ದಶರಥ ರಾಮನಿಗೆ ಇದನ್ನ ಹುಷಾರಾಗಿ ತಲುಪಿಸ್ಬಿಡು. ಯಾವ ತಪ್ಪುಗಳು ಆಗಬಾರದು. ಜಾಗ್ರತೆ. ಹಾಗೆ ಆಗ್ಲಿ ಗುರುಗಳೇ. ಏನಂದ್ರೆ ಇಲ್ಲಿದ್ದೀರಾ? ಇನ್ನೇನ್ ಗುರುಗಳ ಶಿಷ್ಯಂದ್ರು ಬರೋ ಸಮಯ ಆಯ್ತು. ನಮ್ ಸಮಸ್ಯೆಗೆ ಪರಿಹಾರ ಕೂಡ ಇನ್ನೇನ್ ಸಿಗತ್ತೆ. ಹೋಗೋಣ ಬನ್ನಿ. ಗುರುಗಳು ಏನ್ ಪರಿಹಾರ ಕೊಡ್ತಾರೋ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ. ಟೆನ್ಷನ್ ಮಾಡ್ಕೋಬೇಕಾಗಿರೋದು ನಾವಲ್ಲ ರೀ, ಬೇರೆಯವರು. ನಾವ್ ಹೋಗೋಣ ಬನ್ನಿ. ಈ
ಅಂಕಲ್ ಇವತ್ತೇ ಫೋನ್ ಸ್ವಿಚ್ ಆಫ್ ಮಾಡ್ಬೇಕಾ? ಛೇ, ಅವನ್ ಯಾವನೋ ಬಂದು ನಾನು ಡೂಪ್ಲಿಕೇಟ್ ಅಂತ ಹೇಳಿದ್ರೆ ನಾನು ಏನ್ ಮಾಡ್ಲಿ? ಇವಾಗ ನಾನು ಏನ್ ಮಾಡ್ಲಿ? ನಾನು ಹೋಗಿ ಬರ್ತೀನಿ. ವೈದೇಹಿ ಒಬ್ಳೇನೆ ದೇವಾಂಶನ ಏಕೈಕ ಪತ್ನಿ. ಇದೇನು ಗುರುಗಳೇ ಹೇಗ್ ಬರ್ದಿದ್ದೀರಾ? ಗುರುಗಳು ಏನ್ ಬರ್ದಿದಾರಪ್ಪ? ಏನಾಯ್ತವ ನಿಮ್ಗೆ? ಲೆಟರ್ನ ಓದಿ ಏನು ಹೇಳ್ದೆ ಸುಮ್ನೆ ನಿಂತ್ಕೊಂಡ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು? ಹೋಗ್ಲಿ, ನಾನೇ ಓದ್ತೀನಿ. ಎಲ್ರೂ ಕೇಳಿಸ್ಕೊಳ್ಳಿ. ವಾವ್, ಸೂಪರ್! ನಾನೇನ್ ಎಕ್ಸ್ಪೆಕ್ಟ್ ಮಾಡಿದ್ನು, ಗುರುಗಳು ಕೂಡ ಅದನ್ನೇ ಬರ್ದಿದ್ದಾರೆ. ಶ್ರವಂತಿ, ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್. ಅಂದ್ರೆ ಶ್ರವಂತಿನೇ? ಆತ್ರ ಪಡಬೇಡಿ ಅತ್ತೆ. ಶ್ರವಂತಿ ಹೆಸರನ್ನು ಹೇಳಿದ ಮಾತ್ರಕ್ಕೆ ವೈದೇಹಿ ನೀನ್ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿನಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಟ್ಸ್. ಏಯ್, ಸುಮ್ಮನೆ ನೀನು ಮಾತಾಡೋದು ಬಿಟ್ಟು ಅಲ್ಲೇನು ಬರ್ದಿದೆ ಅಂತ ಮಾತ್ರ ಹೇಳು. ಇಷ್ಟು ಒಳ್ಳೆ ವಿಷಯನ ತುಂಬಾನೇ ಸಿಂಪಲ್ ಆಗಿ ಹೇಳ್ಬಿಟ್ರೆ ಎಕ್ಸೈಟ್ಮೆಂಟೇ ಇರೋದಿಲ್ಲ ರೀ. ಇನ್ನೂ ಅರ್ಥ ಆಗ್ಲಿಲ್ವಾ? ಹಾಗಾದ್ರೆ ಓದ್ತೀನಿ, ಕೇಳಿಸ್ಕೊಳ್ಳಿ. ಗುರುಗಳ ಪತ್ರ. ನಮ್ ಸಮಸ್ಯೆಗೆ ಗುರುಗಳು ಬರ್ದಿರೋ ಪರಿಹಾರ ಏನು ಅಂದ್ರೆ, ಶ್ರವಂತಿಗೂ ಕೂಡ ದೇವಾಂಶ್ಗೆ ಹೆಂಡತಿಯಾಗಿರೋ ಹಕ್ಕು ಇದೆ.
ಶ್ರವಂತಿಗೂ ಕೂಡ ಹೆಂಡತಿಯಾಗಿರೋ ಹಕ್ಕಿದೆ ಅಂತ ಹೇಳಿದ್ಮೇಲೆ ವೈದೇಹಿ ಕೂಡ ಹೆಂಡ್ತಿನೇ ಅಂತ ಹೇಳ್ದಂಗಲ್ವಾ?